ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಮೋಸ್ಟ್ ಆಫ್ ದಿ ನೀಟ್ ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ ಈ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿಂದ ಶುರು ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಮೊದಲಿಗೆ ನೋಡಿ, MCC ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಮೊದಲಿಗೆ ನಾವು ಅದನ್ನಾದರೆ ನೋಡೋಣ. ನೋಡಿ, MCC ಕೌನ್ಸಿಲಿಂಗ್ ಈ ಒಂದು ವೆಬ್ಸೈಟಿಗೆ ನೀವು ಬಂದಿದ್ದೀರಾ ಅಂತ ಅಂದರೆ ಇಲ್ಲಿ ಕ್ಲಿಯರಾಗಿ ಆದರೆ ತೋರಿಸಿದೆ. ಲೇಟೆಸ್ಟ್ ಅಪ್ಡೇಟ್ಸಲ್ಲಿ ನೀವು ಇಲ್ಲಿ ನೋಡೋದಾದರೆ ಸ್ಟೇಟ್ ಸ್ಕೆಡ್ಯೂಲ್ UG ಕೌನ್ಸಿಲಿಂಗ್ 2024 ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ಇಲ್ಲೊಂದು ಸ್ಕೆಡ್ಯೂಲನ್ನು ಆದರೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಸ್ಕೆಡ್ಯೂಲಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನಡೆಸಬೇಕು, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಸ್ಕೆಡ್ಯೂಲ್ ಫಾರ್ ಅಡ್ಮಿಷನ್ ಅಂತ ಇದೆ ಇಲ್ಲ. ಆ್ಯಂಡ್ ಹಾಗೇನು ಸಹ ಸ್ಟೇಟ್ ಕೌನ್ಸಿಲಿಂಗ್ ಅಂತ ಇದೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದುಬಿಟ್ಟು 21st August to 29th August 2024 ಅಂತ ಇದೆ. ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಬಂದು 5th September 2024 ಇದೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗು ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗು ರೌಂಡ್ 3 ಮತ್ತು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗು. ಆ್ಯಂಡ್ ಹಾಗೇನು ಸಹ ಇಲ್ಲಿ ಕ್ಲಿಯರಾಗಿ ಎಲ್ಲದಕ್ಕೂ ಸಹ ಕೊಟ್ಟಿದ್ದಾರೆ. ಸ್ಟೇಟ್ ಕೌನ್ಸಿಲಿಂಗ್ ಅವರು ಯಾವ್ಯಾವ ಡೇಟಿಂದ ನಡೆಸ್ಕೊಡ್ಬೇಕು ಏನು ಅಂತ ಹೇಳಿಬಿಟ್ಟು. ಇದು MCC ಕಡೆಯಿಂದ ಬಂದಿರುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು 21st August to 29th August ಅಂತ ಇದೆ. ಈಗ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು 21st August ಇಂದ 29th August ಒಳಗಡೆ ನಡೆಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಇದು MCC ಕೌನ್ಸಿಲಿಂಗಿಂದ ಸ್ಟೇಟ್ ಕೌನ್ಸಿಲಿಂಗ್ ಅವ್ರಿಗೆ ಈಗಾಗಲೇ ಸಹ ತಿಳಿಸ್ಕೊಟ್ಟಿರ್ತಾರೆ. ಬಟ್ ನಮಗೆ KEA ಕಡೆಯಿಂದ ಇದುವರೆಗೂ ಯಾವುದೂ ಸಹ ಅಪ್ಡೇಟ್ ಆದರೆ ಬಂದಿಲ್ಲ. ಹಾಗಾಗಿ ನಿಮಗೆ ನಾಳೆ ಆದರೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗೋದಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಅಂದರೆ KEA ಕಡೆಯಿಂದ ಯಾವಾಗ ನಮಗೆ ಈಗ ಒಂದು ಫೀಸ್ ಸ್ಟ್ರಕ್ಚರನ್ನು ಬಿಡಬೇಕು. ಆ್ಯಂಡ್ ಹಾಗೇನೂ ಸಹ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಬೇಕು ನೀಟ್ ವಿದ್ಯಾರ್ಥಿಗಳಿಗೆ. ಇನ್ನೂ ಸಹ ಅದು ಪೆಂಡಿಂಗ್ ಇದೆ. ಅದು ರಿಲೀಸ್ ಮಾಡಿದ ಆದಮೇಲೆ ನಿಮಗೆ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಈ ಮಂತ್ 25th ಒಳಗಡೆ ನಿಮಗೆ ಕನ್ಫರ್ಮ್ ಆಗಾದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಯಾಕಂತಂದರೆ ಈಗಾಗಲೇ MCC ಕಡೆಯಿಂದ ಕೌನ್ಸಿಲಿಂಗ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ದು ಕ್ಲಿಯರಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನಡೆಸಬೇಕು ಏನೋ ಅಂತ ಹೇಳಿಬಿಟ್ಟು 21st August ಅಂತ ಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ 20 August. ಇನ್ನು ನೆಕ್ಸ್ಟ್ ನಾಳೆನೇ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗೋದಿಲ್ಲ. ಇದು ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಫೀಸ್ ಸ್ಟ್ರಕ್ಚರು ಎಲ್ಲನೂ ಸಹ ಬರುತ್ತೆ. ಇದ್ರ ಬಗ್ಗೆ KEA ಕಡೆಯಿಂದ ಇನ್ನು ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಕಂಪ್ಲೀಟಾಗಿ ಸ್ಕೆಡ್ಯೂಲ್ ಆದರೆ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಯಾವಾಗ ಕೊಡ್ತಾರೆ, ಫೀಸ್ ಸ್ಟ್ರಕ್ಚರನ್ನು ಯಾವಾಗ ಕೊಡ್ತಾರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೀಟ್ ವಿದ್ಯಾರ್ಥಿಗಳಿಗೆ ಯಾವ ಡೇಟ್ಗೆ ಇರುತ್ತೆ ಏನು ಅಂತ ಹೇಳಿಬಿಟ್ಟು. ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ನಾಳೆನೇ ಸ್ಟಾರ್ಟ್ ಆಗುತ್ತಾ ಅಂತ ಹೇಳ್ತಿದ್ರು. ನಾಳೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಆದರೆ ಇಲ್ಲ. ಯಾಕಂತಂದರೆ ಹೇಳಿದ್ನಲ್ವಾ, ನಿಮಗೆ ಪೆಂಡಿಂಗ್ ಇದೆ ಸೀಟ್ ಮ್ಯಾಟ್ರಿಕ್ಸ್ನು ಆ್ಯಂಡ್ ಹಾಗೇನು ಸಹ ಫೀಸ್ ಸ್ಟ್ರಕ್ಚರು. ಈಗ ನೆಕ್ಸ್ಟ್ ನಿಮಗೆ ಈ ಮಂತ್ 25th August ಒಳಗಡೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ನೀವು ಅಲ್ಲಿಯ ತನಕ ವೆಯ್ಟ್ ಮಾಡಬೇಕಾಗುತ್ತಾ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಆ್ಯಂಡ್ ಹಾಗೇನು ಸಹ ಥರ್ಡ್ ರೌಂಡು ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನು ಸಹ ನಿಮಗೆ ಈ ಒಂದು ಅಕಾಡೆಮಿಕ್ ಸೆಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸಹ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 1st October ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಕಾಲೇಜಸ್ ಎಲ್ಲನೂ ಸಹ ಸ್ಟಾರ್ಟ್ ಆಗುವಂಥದ್ದು. ನೆಕ್ಸ್ಟ್ ನಿಮಗೆ ನೋಡಿ, ಥರ್ಡ್ ರೌಂಡ್ ಕೌನ್ಸಿಲಿಂಗು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದರೆ 30th October ಆದರೆ ನಿಮಗೆ ಕ್ಲೋಸ್ ಆಗುತ್ತೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗು 21st August ಇಂದ 29th August ಒಳಗಡೆ ನಡೆಸ್ಕೊಡ್ಬೇಕು ಅಂತ ಕೊಟ್ಟಿರುವಂಥದ್ದು. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.